ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲ ಅವ್ರು ಮಾತಾಡಿದಷ್ಟೇನೆ ಏನ್ ವಿಷಯ ಅಂತ ಕೇಳಿದ್ರು. ಅಲ್ಲ ನಮ್ಮನ್ ಕೇಳಿದ್ದು ನಮಗೆ ಮಾಹಿತಿ ಇಲ್ಲ ಅಂತ ನಮ್ದೇನೋ ಕೆಲಸದ ಮೇಲೆ ಬಂದಿದ್ದೀವಿ ಅಷ್ಟೇ. ಯಾರು ಇಲ್ಲ ಅಲ್ಲಿ, ಯಾರು ಇಲ್ಲ. ಅವ್ರು ನಮ್ಮ ಹೆಸರು ಕೇಳಿದ್ರು ಏನಕ್ಕೆ ಬಂದಿದ್ದೀರಿ ಅಂತಂದ್ರು ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಬಂಧನಾಗಿದ್ದಂತಹ ಏನ್ ಕೇಸ್ ಇದೆ ಆ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಏನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರೋ ಪ್ರಕರಣದಲ್ಲಿ ಆ ಸಂತ್ರಸ್ತೆ 164 ಹೇಳಿಕೆಯಲ್ಲಿ ಭವಾನಿ ರೇವಣ್ಣ ಹೆಸರನ್ನ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ SIT ಕೂಡ 2-3 ನೋಟಿಸ್ಗಳನ್ನ ಈಗಾಗಲೇ ನೀಡಿರುವಂತದ್ದು. ಮೇ 15ನೇ ತಾರೀಕು ಭವಾನಿ ರೇವಣ್ಣ ಅವರೇ ಸ್ವತಃ ಒಂದು ಪತ್ರವನ್ನ ಬರೆದು ನೀವು ವಿಚಾರಣೆಗೆ ನಾನು ಹಾಜರಾಗ್ತೇನೆ, ನೀವು ಯಾವುದೇ ಸಮಯದಲ್ಲಾದ್ರೂ ಕೂಡ ನನ್ನ ಮನೆಗೆ ಬಂದು ನೀವು ವಿಚಾರಣೆ ಮಾಡಬಹುದು ಅನ್ನೋ ಪತ್ರವನ್ನು ಬರೆದಿದ್ರು. ಆ ಹಿನ್ನೆಲೆಯಲ್ಲಿ SIT ಒಂದು ನೋಟಿಸ್ ಅನ್ನ ಕೊಟ್ಟು ಇವತ್ತು ನಾವು ಬೆಳಗ್ಗೆ 10 ಗಂಟೆಗೆ ಬರ್ತೇವೆ, 10 ರಿಂದ 5 ಗಂಟೆವರೆಗೂ ನಿಮ್ಮ ಮನೆ ಬಳಿ ಬಂದು ನಾವು ವಿಚಾರಣೆ ಮಾಡ್ತೇವೆ, ನೀವು ಖುದ್ದು ಹಾಜರಿರಬೇಕು ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ 10:30ರಿಂದನೂ ಕೂಡ ಇಲ್ಲಿವರೆಗೂ ಕೂಡ SIT ಅಧಿಕಾರಿಗಳು ಮನೆ ಬಳಿ ಇದ್ದಾರೆ. ನಮ್ಗೆ ತೋರಿಸ್ತೇನೆ. SIT ಅಧಿಕಾರಿಗಳು ಬೆಳಗ್ಗೆ 10:30 ಸುಮಾರಿನಲ್ಲಿ ಬಂದಂಥವರು ಇಲ್ಲಿವರೆಗೂ ಕೂಡ ಅವರ ಗೇಟ್ನ ಮುಂಭಾಗನೇ, ಅವರ ಮನೆಯ ಗೇಟ್ನ ಮುಂಭಾಗನೇ ಕಾರ್ನಲ್ಲೇ ಕಾದು ಕುಳಿತಿದ್ದಾರೆ. ಇಲ್ಲಿವರೆಗೂ ಕೂಡ ಇನ್ನು ಕೇವಲ 1 ಗಂಟೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಲ್ಲಿವರೆಗೂ ಕೂಡ ಭವಾನಿ ರೇವಣ್ಣ ಅವರು ಪತ್ತೆ ಆಗಿಲ್ಲ. ಒಂದ್ ಕಡೆ ಅವರ ಕಾರು ಕೂಡ ಏನು ನೆಲ ಮಹಡಿ ಇದೆ, ಅಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಇಬ್ಬರ ಕಾರುಗಳು ಕೂಡ ಇಲ್ಲೇ ಇರುವಂಥದ್ದು. ಆದರೆ ಭವಾನಿ ರೇವಣ್ಣ ಅವರು ಕಳೆದ 20-25 ದಿನ ಕೂಡ ನಾಪತ್ತೆಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಒಳನರಸೀಪುರದಲ್ಲಿದ್ದಾರಾ, ಸಾಲಿಗ್ರಾಮದಲ್ಲಿದ್ದಾರಾ, ಎಲ್ಲಿದ್ದಾರೆ ಅನ್ನೋದು ಸುಳಿವು ಕೂಡ ಇಲ್ಲಿವರೆಗೂ ಇಲ್ಲ. ಆದರೆ ಕೆಲವು ಮಾಹಿತಿಗಳ ಪ್ರಕಾರ ಇನ್ನೊಂದು ಗಂಟೆ ಟೈಮ್ ಇದೆ, ಇನ್ನೊಂದು ಗಂಟೆ ಒಳಗೆ ಭವಾನಿ ರೇವಣ್ಣ ಅವರು ಒಳನರಸೀಪುರ ನಿವಾಸಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ಅವರ ವಕೀಲರು ಕೂಡ ಈಗ ಸದ್ಯಕ್ಕೆ ಕಳೆದ 1 ಗಂಟೆ ಹಿಂದಷ್ಟೇ ಭವಾನಿ ರೇವಣ್ಣ ಅವರ ಪರವಾದಂತಹ ವಕೀಲರು 3 ವಕೀಲರು ಇಲ್ಲಿಗೆ ಬಂದಿದ್ರು. ಇಬ್ಬರು ವಕೀಲರು ಈಗ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಇನ್ನೊಂದು ಗಂಟೆ ಒಳಗಡೆ ಭವಾನಿ ರೇವಣ್ಣ ಅವರು ಬರುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ಕೂಡ ವಕೀಲರು ಕೊಟ್ಟಿರುವಂತದ್ದು. ಸದ್ಯ ಇನ್ನು ಕೇವಲ 3/4 ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. 5 ಗಂಟೆಯ ನಂತರ SIT ಅಧಿಕಾರಿಗಳಿಂದ ತೆರಳುತ್ತಾರೆ. ಆದ್ರೆ 5 ಗಂಟೆ ಒಳಗಡೆ ಭವಾನಿ ರೇವಣ್ಣ ಅವರು ಬರ್ತಾರಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವಾಗಿರುವಂತದ್ದು. ಸದ್ಯ ಒಂದು ಆತಂಕ ಇರುವಂತದ್ದು, ಭವಾನಿ ರೇವಣ್ಣ ಅವರಿಗೆ ಏನಾದ್ರೂ ಒಂದು ವೇಳೆ ಇವತ್ತು ನಾನು ಬಂದದ್ದೇ ಆದಲ್ಲಿ SIT ಅಧಿಕಾರಿಗಳು ನನಗೆ ವಶಕ್ಕೆ ಪಡೆಯಬಹುದು. ಒಂದ್ ಕಡೆಗಾಗಲೇ ಬೇಲ್ ಕೂಡ ರಿಜೆಕ್ಟ್ ಆಗಿದೆ. ಈಗೇನಾದ್ರೂ ಬಂದ್ರೆ ನನ್ನನ್ನು ವಶಕ್ಕೆ ಪಡಿತಾರಾ? ಈ ಎಲ್ಲ ನಿಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲಿ ಒಂದು ವೇಳೆ ನಾನು ನೇರವಾಗಿ ಬೆಂಗಳೂರು SIT ಮುಂದೆ ಶರಣಾಗತಿ ಅಲ್ಲಿ ಹೋಗಿ ವಿಚಾರಣೆ ಎದುರಿಸಬೇಕಾ ಅಥವಾ ಇಲ್ಲಿಯೇ ಬರಬೇಕಾ ಅನ್ನೋ ಸಾಕಷ್ಟು ಗೊಂದಲಗಳ ನಡುವೆ ಕಾನೂನಾತ್ಮಕ ಸಲಹೆಗಳನ್ನು ಕೂಡ ಭವಾನಿ ರೇವಣ್ಣ ಅವರು ಪಡ್ಕೊಂಡು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಬರ್ತಾರಾ ಬರಲ್ವಾ ಅನ್ನೋದು ಇನ್ನು ಕೂಡ ಸಾಕಷ್ಟು ಕುತೂಹಲವಾಗಿರುವಂತದ್ದು. ಇನ್ನು ಕೂಡ ಅಧಿಕಾರಿಗಳು ಇನ್ನು 3/4 ಗಂಟೆವರೆಗೂ ಕಾದು ವಾಪಸ್ ಹೋಗುವಂತ ಸಾಧ್ಯತೆ ಇರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.